ಬಸವೇಶ್ವರ ದೇವಸ್ಥಾನ ನೋಡ್ರಿ. ಇದು ಶರಣ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಅರ್ಚಕರು ನಮಗೆ ಪ್ರಸಾದ ಕೊಟ್ಟರು. ಶರಣ ಬಸಪ್ಪನ ನೋಡಕ್ಕೆ ಎರಡು ಕಣ್ಣನ್ನು ಸಾಕಾಗಂಗಿಲ್ಲ, ಅಷ್ಟು ಚಂದ ಅಲಂಕಾರ ಮಾಡ್ಯಾರ ನೋಡ್ರಿ. ಪ್ರಸಾದ ವ್ಯವಸ್ಥೆ ಇರ್ತೈತಿ, ಎಲ್ಲ ಪ್ರವಚನ ಇರ್ತೈತಿ ರೀ. ಸಾಮೂಹಿಕ ವಿವಾಹ ಮಾಡ್ತಾರೆ ಬಸವ ಜಯಂತಿ ದಿನ ರೀ. ನೋಡ್ರಿ ನಾವು ಹುಡುಗರನ್ನ ಕರ್ಕೊಂಡು ಹೋಗಿದ್ವಿ. ಎಲ್ಲ ಉದಿನ ಕಡ್ಡಿ ಬೆಳಗ್ಗೆ ಪ್ರಸಾದ ಕೊಟ್ರು ಅರ್ಚಕರು. ಹೌದ್ರಿ, ನಮ್ಮ ಸಿದ್ದು ನೋಡ್ರಿ ಇಲ್ಲಿ ಇನ್ನೂ ಉದಿನ ಕಡ್ಡಿ ಹಿಡ್ಕೊಂಡು ಬಿಡೋಕೆ ತಯಾರಿಲ್ಲ. ದೇವ್ರನ್ನ ಬಿಟ್ಟ ಬರೋಕೆ ತಯಾರಿಲ್ಲ ರೀ. ಹುಡುಗರಿಗೆ ಅಂದ್ರೆ ದೇವಸ್ಥಾನ ಜಾತ್ರೆಗೆ ಹೋಗೋದಂದ್ರೆ ಅಷ್ಟು ಸಡಗರ ಸಂಭ್ರಮ ನೋಡ್ರಿ. ನನ್ನ ಮಗ ಎಲ್ಲರೂ ಹುಡುಗರು ಕೂಡ್ಕೊಂಡು ಸೆಲ್ಫಿ ತೊಗೊಂಡ್ವಿ. ನೋಡ್ರಿ, ಶರಣ ಬಸಪ್ಪನ ಎರಡು ಕಣ್ಣು ನೋಡೋಕೆ ಆಗಂಗಿಲ್ಲ ರೀ. ಬೆಳ್ಳಿ ಮುಖ ಮಾಡ್ಸ್ಯಾರ. ರುದ್ರಾಕ್ಷಿ ಮಾಲೆ ನೋಡ್ರಿ, ರುದ್ರಾಕ್ಷಿದಿಂದ ಎಲ್ಲ ಅಲಂಕಾರ ಮಾಡ್ಯಾರ. ಹೂವಿನ ಅಲಂಕಾರ ನೋಡ್ರಿ, ಎರಡು ಕಣ್ಣು ಸಾಕಾಗಂಗಿಲ್ಲ ನಮ್ಗೆ, ಅಷ್ಟು ಚಂದ ಮಾಡ್ಯಾರ ಹೂವಿನ ಅಲಂಕಾರನ ನೋಡ್ರಿ. ಹೂವಿನ ಅಲಂಕಾರ, ಲೈಟಿಂದ ಅಲಂಕಾರ, ಒಂದು ಕಲರ್ ಆಗಿ ಕಾಣ್ತ ನಮ್ಮ ಶರಣ ಬಸಪ್ಪ. ನಾವು 3 ಶರಣ ಬಸಪ್ಪ ಅಂದ್ರೆ ಏನ್ರಿ, ಎರಡು ಕಣ್ಣು ನೋಡಾಕ ಕಲಬುರ್ಗಿ ಶರಣ ಬಸಪ್ಪನು ಒಂದ, ಇವನು ಒಂದ. ಹಿಂಗೆ ಹೂವಿನ ಎಲ್ಲಿದ್ದ ತೊಗೊಂಬಂದಾರೋ ಹೂವನ ಬಾಬಾ, ಎರಡು ಕಣ್ಣು ನೋಡಕ್ಕೆ ಸಾಕಾಗಂಗಿಲ್ಲ ರೀ. ಪ್ರಸಾದ ಅಂತೂ ಅಮೃತಕ್ಕಿಂತ ಹೆಚ್ಚಿತ್ತು ನೋಡ್ರಿ, ಅಷ್ಟು ಚಲೋ ಮಾಡಿದ್ರು. ಜುಣುಕ, ಬದ್ನಿಕಾಯಿ ಪಲ್ಯ, ರೊಟ್ಟಿ, ಹೊಟ್ಟೆ ತುಂಬ ಊಟ. ಮತ್ತೆ ಒಳ್ಳೆ ನೋಡ್ಬೇಕಂತ ಅನ್ಸಾಕತ್ತು ಶರಣ ಬಸಪ್ಪನ. ನಾವು ವಾಪಸ್ ಬಂದು ಹೊಳಮಳ ನೋಡ್ಕೊತ ಕುಂತ ಬಿಟ್ಟಿವಿ ರೀ ದೇವಸ್ಥಾನದಾಗ. ಅಲ್ಲಿ ಇಲ್ಲಿ ಓಡಾಡಿದ್ರು ಮಕ್ಕಳು. ಆಮೇಲೆ ಶರಣ ಬಸಪ್ಪನ ನೋಡ್ಕೊಂಡು ದರ್ಶನ ತೊಗೊಂಡು ಮನೆ ಕಡೆ ಬಂದ್ವಿ ನೋಡ್ರಿ ನಾವು.